ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನ ಸನ್ನಿಧಾನದಲ್ಲಿ ಬೆಳಗಿನ ಜಾವದಲ್ಲಿ ಸೇರಿ ಬರುವುದಕ್ಕೆ ಕರ್ತನು ಕೊಟ್ಟಂತ ಕೃಪೆಗಾಗಿ ಕರ್ತನಿಗೆ ಸ್ತೋತ್ರ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಕರ್ತನ ಸನ್ನಿಧಾನದಲ್ಲಿ ನಮ್ಮನ್ನು ನಾವು ಸಮರ್ಪಿಸಿಕೊಳ್ಳೋಣ. ಪ್ರಿಯ ನಿನ್ನೆ ದಿವಸ ನಾವು ಬಲವಾದ ನಂಬಿಕೆಯ ಬಗ್ಗೆ ಕಲಿತಿದ್ದೇವೆ. ಹಲ್ಲೆಲೂಯಾ. ನಂಬಿಕೆ ವಿಚಾರವಾಗಿ ಕಲಿತವರು ಮತ್ತು ಅದನ್ನ ಸ್ವೀಕರಿಸಿದವರ ಜೀವಿತದಲ್ಲಿ ಅನೇಕ ಅದ್ಭುತಗಳು ನಿನ್ನೆ ದಿವಸ ಪ್ರಾರಂಭವಾಗಿದೆ. ಹಲ್ಲೆಲೂಯಾ. ಇವತ್ತಿನ ದಿವಸ ನಿನ್ನೆ ದಿವಸ ನನಗೆ ರಿಸೀವ್ ಮಾಡಲಿಕ್ಕೆ ಆಗಲಿಲ್ಲ, ನನ್ನ ನಂಬಿಕೆ ಸಾಲಿಲ್ಲ, ಭರವಸೆ ಸಾಲಿಲ್ಲ ಅನ್ನೋರು ಇವತ್ತಿನ ದಿವಸ ಹೊಂದಿಕೊಂಡು ಹೋಗಬೇಕು. ಹಲ್ಲೆಲೂಯಾ. ನಂಬಿಕೆಯನ್ನ ಹೃದಯದಲ್ಲಿ ದೃಢಪಡಿಸಿಕೊಂಡು ಹೋಗಬೇಕು. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನ ಸನ್ನಿಧಾನದಲ್ಲಿ ನಿನ್ನೆಯ ದಿವಸ ನಾವು ಬಲವಾದ ನಂಬಿಕೆಯ ಬಗ್ಗೆ ಕಲಿತುಕೊಂಡೆವು. ಈ ಬಲವಾದ ನಂಬಿಕೆಯ ಬಗ್ಗೆ ಬೋಧನೆ ಇದ್ರು ಕೆಲವು ಸರಿ ನಂಬಿಕೆ ಬೆಳೆಯುವುದಿಲ್ಲ. ಯಾಕೆಂತಂದ್ರೆ ಒಬ್ಬ ಸೇವಕರ ಬಳಿ ಒಬ್ಬ ವಿಶ್ವಾಸಿ ಬಂದಿರುತ್ತೆ. ಒಬ್ಬ ವಿಶ್ವಾಸಿ ಬಂದು ತನ್ನ ಸಮಸ್ಯೆಯನ್ನು ಹೇಳ್ತಾ ಇದ್ದಾರೆ, ಪ್ರೇಯರ್ ಮಾಡಿಸ್ಕೊಂಡಿದ್ದಾರೆ. ನಂಬಿಕೆಯಿಂದ ಸೇವಕರು ಪ್ರಾರ್ಥನೆ ಮಾಡಿದ್ದಾರೆ. ಪ್ರಾರ್ಥನೆ ಮಾಡಿ ಆ ವಿಶ್ವಾಸಿ ಮನೆಗೆ ಹೋಗಿದೆ. ತದನಂತರ ಮಾರನೇ ದಿವಸ ಬಂದಿದ್ದಾರೆ. ಮತ್ತೆ ಬಂದವರ ಒಂದು ಕೈಯ ಸಮಸ್ಯೆ ಹೇಳ್ತಾರೆ. ಕೈ ಅವರಿಗೆ ಏನಾಗಿದೆ, ಅವರಿಗೆ ಎತ್ತಕ್ಕಾಗ್ತಾ ಇಲ್ಲ, ತುಂಬಾ ಪೇನ್. ಅದಕ್ಕೆ ಮಾಸ್ಟರ್ ಕೇಳಿದ್ರು, ಸರಿ ನಿನ್ನೆ ಪ್ರಾರ್ಥನೆ ಮಾಡೋದಲ್ಲ, ಎಷ್ಟು ಕೈ ಎತ್ತಕ್ಕಾಗ್ತೀನಿ? ಅದಕ್ಕೆ ಅವ್ರು ಹೇಳಿದ್ರು, ಅಷ್ಟೇ ಇಷ್ಟ ಎತ್ತೀನಿ, ಇಷ್ಟ ತನಕ ಎತ್ತೀನಿ, ಫುಲ್ ಇಲ್ಲಿ ತನಕ ಎತ್ತೀನಿ, ಆದ್ರೂ ಕೂಡ ಕೈ ಎತ್ತಕ್ಕಾಗ್ತಿಲ್ಲ ಅಂತ ಹೇಳಿದೆ. ಇಷ್ಟು ಮೊದಲು ಇಷ್ಟೂ ಆಗ್ತಾ ಇರ್ಲಿಲ್ಲ, ಇಷ್ಟೂ ಆಗ್ತಾ ಇರ್ಲಿಲ್ಲ, ಇಷ್ಟೂ ಆಗ್ತಾ ಇರ್ಲಿಲ್ಲ, ಕೈ ಎತ್ತಕ್ಕಾಗ್ತಿಲ್ಲ ಅಂತ ಹೇಳಿ. ಈ ರೀತಿಯಲ್ಲಿ ಇರುವವರು ವಿಶ್ವಾಸಿಗಳಿದ್ದಾರೆ ನಮ್ಮ ಮಧ್ಯದಲ್ಲಿ. ಅದ್ಭುತ ಆಗ್ಲೇ ನಡೆದೋಗಿದೆ. ಅದ್ಭುತ ಆಗಿದ್ದು ವ್ಯಕ್ತಿಗೆ ಗೊತ್ತಿಲ್ಲ. ಕೈ ಎತ್ತಿ ಇನ್ನೇನು ಕೈ ಕಟ್ ಮಾಡಿ ಬದಿಯಲ್ಲಿ ಇಡಬೇಕು, ಅಷ್ಟು ಮಟ್ಟಿಗೆ ಹೋಗ್ತಾ ಇದೆ. ಫುಲ್ ಆಂಟಿ ಕ್ಲಾಕ್ ವೈಸ್ ತಿರುಗ್ತಾ ಇದೆ. ಆ ರೀತಿಯಲ್ಲಿರುವಂತ ವ್ಯಕ್ತಿಗಳನ್ನ ನಾವು ಇರೋದಾದ್ರೆ ಆ ವ್ಯಕ್ತಿಗೆ ಅದ್ಭುತ ಆದ್ರೂ ಕೂಡ ಗೊತ್ತಾಗಲ್ಲ. ಅದಕ್ಕೋಸ್ಕರವಾಗಿ ಕರ್ತನ ಸನ್ನಿಧಾನದಲ್ಲಿ ಕುಳಿತಿರುವ ನಾವು ಕರ್ತನ ಅದ್ಭುತವನ್ನ ಹೊಂದಬೇಕಾದ ನಾವು ನಮಗೆ ಅದ್ಭುತ ಆಗಿದೆಯೋ ಇಲ್ಲವೋ ಎನ್ನುವಂತ ಕಾನ್ಶಿಯಸ್ ಇದೆಯಲ್ಲ, ಮತ್ತು ಅದೇ ರೀತಿ ಆತನ ಮೇಲಿರುವ ನಂಬಿಕೆ ಇದೆಯಲ್ಲ, ಅದು ತಿಳಿಯಾಗಿರ್ಬೇಕು. ಹಲ್ಲೆಲೂಯಾ. ಕ್ಲಿಯರ್ ಆಗಿರ್ಬೇಕು. ಹಲ್ಲೆಲೂಯಾ. ನಿನ್ನೆ ದಿವಸ ನಾವು ಸ್ಟ್ರಾಂಗ್ ಫೇತ್ ಬಗ್ಗೆ ನಾವು ಕಲ್ತ್ಕೊಂಡಿದ್ದೇವೆ. ಇವತ್ತಿನ ದಿವಸ ಗ್ರೇಟ್ ಫೇತ್ ಬಗ್ಗೆ. ಹಲ್ಲೆಲೂಯಾ. ಅದಕ್ಕಿಂತ ಮೇಲೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ಇಂಗ್ಲಿಷ್ ಅಲ್ಲಿ ನೋಡ್ತೇವೆ ಗುಡ್, ಬೆಟರ್, ಬೆಸ್ಟ್ ಅನ್ನು ನೋಡಿದ್ದೇವೆ. ಹಲ್ಲೆಲೂಯಾ. ನಾವು ಇನ್ನ ಬೆಟರ್ ನ ಮಾತ್ರ ನೋಡಿ, ಇವತ್ತು ನಾವು ಬೆಸ್ಟ್ ಅನ್ನು ನೋಡ್ಲಿಕ್ಕೆ ಹೋಗ್ತೇವೆ. ಹಲ್ಲೆಲೂಯಾ. ಆ ಬೆಸ್ಟ್ ಎನ್ನುವಂತ ಅದ್ಭುತ, ಆ ಒಂದು ಗ್ರೇಟ್ ಫೇತ್, ಆ ನಂಬಿಕೆ, ಶ್ರೇಷ್ಠವಾದ ಆ ನಂಬಿಕೆ ನಮ್ಮಲ್ಲಿ ಹುಟ್ಟುವಾಗ ಕರ್ತನು ಅಸಾಧಾರಣವಾದ ಕಾರ್ಯವನ್ನು ಮಾಡಲಿಕ್ಕೆ ಹೋಗ್ತೇನೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಆ ಒಂದು ಶ್ರೇಷ್ಠವಾದ ನಂಬಿಕೆಯನ್ನು ನಾವು ಎಲ್ಲಿ ನೋಡ್ತೇವೆ ಅಂದ್ರೆ ಮತ್ತಾಯನ ಸುವಾರ್ತೆ 8ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಮತ್ತಾಯನ ಸುವಾರ್ತೆ 8ನೇ ಅಧ್ಯಾಯದ ಆ ಶತಾಧಿಪತಿಯ ದೃಷ್ಟಾಂತವನ್ನು ಅನೇಕ ಬಾರಿ ಕೇಳಿಸಿಕೊಂಡಿದ್ದೇವೆ. ಆದ್ರೆ ಇವತ್ತಿನ ದಿವಸ ಕೇಳಿಸಿಕೊಂಡಂತ ವಿಚಾರವನ್ನ ನಾವು ದೃಷ್ಟಿಸುವುದಕ್ಕೆ ಹೋಗ್ತಾ ಇಲ್ಲ. ನೇರವಾಗಿ ಶತಾಧಿಪತಿ ಏನಕ್ಕೆ ಬಂದಿದ್ದಾನೆ? ತನ್ನ ಆಳು ಪಾರ್ಶ್ವವಾಯು ರೋಗದಿಂದ ಪ್ಯಾರಲಿಸಿಸ್ ಆಗಿ ಮೂಲೆಯಲ್ಲಿ ಮಲಗಿದ್ದಾನೆ. ಮೂಲೆಯಲ್ಲಿ ಮಲಗಿದಂತ ಪ್ಯಾರಲಿಸಿಸ್ ಆದಂತ ಆ ಒಂದು ಆಳಿನ ವಿಚಾರವಾಗಿ ಯಾರಿಗೆ ಹೇಳೋದಕ್ಕೆ ಬಂದಿದ್ದಾನೆ? ಯೇಸು ಕ್ರಿಸ್ತನಿಗೆ ಆತನು ಪರಿಹಾರಕ್ಕೋಸ್ಕರವಾಗಿ, ಸ್ವಸ್ಥತೆಗೋಸ್ಕರವಾಗಿ ಬಂದಿದ್ದಾನೆ. ಅದನ್ನ ಯೇಸು ಕ್ರಿಸ್ತನನ್ನು ಇದುವರೆಗೂ ನೋಡಿದ್ದಾನೆ ಇಲ್ವೋ ಅನ್ನುವಂತ ಮಾತಲ್ಲಿ ಬರದಿಲ್ಲ. ಅದನ್ನು ಏನ್ ಕೇಳಿಸಿಕೊಂಡಿದ್ದಾನೆ? ಯೇಸು ಗುಣಪಡಿಸುತ್ತಾನೆ ಅನ್ನೋದನ್ನ ಕೇಳಿದೆ. ಹಲ್ಲೆಲೂಯಾ. ಕೇಳುವುದರಿಂದ ಏನುಂಟುತ್ತೆ? ನಂಬಿಕೆ ಉಂಟುತ್ತೆ. ಅದಕ್ಕೋಸ್ಕರವಾಗಿ ಪ್ರಕಟಣೆ ಪುಸ್ತಕ ದೇವರ ಆತ್ಮನು ಕಿವಿಯುಳ್ಳವನು ಸಭೆಯಲ್ಲಿರುವವನು ಕೇಳಲಿ. ಹಲ್ಲೆಲೂಯಾ. ಕೇಳಿದ್ರೆ ಸಾಕು, ನಂಬಿಕೆ ಹುಟ್ಟುತ್ತೆ. ನಂಬಿಕೆ ಹುಟ್ಟಿದ್ರೆ ಸಾಕು, ಅದ್ಭುತ ಅಲ್ಲಿ ನಡೆಯುತ್ತೆ. ಹಲ್ಲೆಲೂಯಾ. ಇವತ್ತಿನ ದಿವಸ ಕೂತಿರುವಂತಹ ಎಲ್ಲಾ ಜನರೇ ಕರ್ತನ ಹೇಳ್ತಿರುವುದು, ನೀನು ದೇವರ ವಾಕ್ಯವನ್ನ ಕೇಳಿಸಿಕೊಂಡ್ರೆ ಸಾಕು, ಕರ್ತನು ನಿನ್ನ ಹೃದಯದಲ್ಲಿ ನಂಬಿಕೆಯನ್ನು ಹುಟ್ಟಿಸುವಾತನಾಗಿದ್ದಾನೆ, ದೊಡ್ಡ ಕಾರ್ಯವನ್ನ, ಅದ್ಭುತವನ್ನ ಮಾಡುವಾತನಾಗಿದ್ದಾನೆ. ನೋಡ್ರೆ ಮತ್ತಾಯನ ಸುವಾರ್ತೆ ಈ ರೀತಿ ಬಂದಂತ ಶತಾಧಿಪತಿಯ ನಂಬಿಕೆಯನ್ನ ಮತ್ತು ತಗ್ಗಿಸಿಕೊಳ್ಳುವಿಕೆಯನ್ನ ನೋಡಿದಂತ ಯೇಸು
ಒಂದು ಮಾತನ್ನ ಹೇಳ್ತಾರೆ. ಮತ್ತಾಯ ಸುವಾರ್ತೆ 8ನೇ ವಚನ. ಯೇಸು ಇದನ್ನ ಕೇಳಿ ಏನ್ ಪಟ್ಟನಂತೆ? ಆಶ್ಚರ್ಯ ಪಟ್ಟನಂತೆ. ಹಲ್ಲೆಲೂಯಾ. ನಂಬಿಕೆ ಮೂಲ ಪುರುಷನಾದ ನಂಬಿಕೆಯ ಪಾಠವನ್ನು ಕಲಿಸಿಕೊಂಡಂತ ಯೇಸು ಕ್ರಿಸ್ತನು ಆ ಶತಾಧಿಪತಿಯಲ್ಲಿದ್ದಂತ ನಂಬಿಕೆಯನ್ನು ನೋಡಿ ಅದನ್ನು ಆಶ್ಚರ್ಯಪಟ್ಟನು, ಶಾಕ್ ಆದ. ಹಲ್ಲೆಲೂಯಾ. ಇವತ್ತಿನ ದಿವಸ ನಿಮ್ಮ ನಂಬಿಕೆಯನ್ನ ನೋಡಿ ಕರ್ತನು ಶಾಕ್ ಆಗೋದಾದ್ರೆ, ಕರ್ತನು ಆಶ್ಚರ್ಯ ಪಡೋದಾದ್ರೆ, ಆಶ್ಚರ್ಯ ಪಡುವಂತ ನಂಬಿಕೆ ನಿಮ್ಮಲ್ಲಿರುವುದಾದರೆ, ಕರ್ತನು ಸತ್ತಂತ ಜಾಗದಲ್ಲಿ ಸತ್ತಂತ ವಿಚಾರಗಳಲ್ಲಿ ಜೀವವನ್ನ ತುಂಬಲು ಕರ್ತನು ಶಕ್ತನಾಗಿದ್ದಾರೆ. ಯಾಕಂದ್ರೆ ನೋಡ್ರಿ, ಇದು ಯಾವಾಗ ಯಾವ ಕ್ಷಣದಲ್ಲಿ ಬರೆಯಲ್ಪಟ್ಟಿದೆಯೋ ಆ ಕ್ಷಣದಿಂದ ಇವತ್ತಿನವರೆಗೂ ಆ ಶತಾಧಿಪತಿ ಯಾರು ಅಂತ ಗೊತ್ತಿಲ್ಲ, ನಮಗೆ ಆಳು ಯಾರು ಅಂತ ಅಡ್ರೆಸ್ ಗೊತ್ತಿಲ್ಲ, ಆದ್ರೂ ಕೂಡ ಅವರ ಅದ್ಭುತ ಅನೇಕರ ಜೀವನದಲ್ಲಿ ಕಾರ್ಯವನ್ನ ಮಾಡಿದ್ದನ್ನು ನೋಡ್ತೇವೆ. ಕರ್ತನ ಹೇಳ್ತಾರೆ, ನಾನು ಇಂಥ ದೊಡ್ಡ ಶ್ರೇಷ್ಠವಾದ ನಂಬಿಕೆಯನ್ನು ಇಸ್ರೇಲ್ ಜನರಲ್ಲಿಯೂ ಕಾಣಲಿಲ್ಲವೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ಹಲ್ಲೆಲೂಯಾ. ನಿಮ್ಮ ನಂಬಿಕೆ ಕರ್ತನನ್ನು ಆಶ್ಚರ್ಯಪಡಿಸೋದಾದ್ರೆ ಪ್ರಿಯರೇ, ಇಂಥ ಅದ್ಭುತಗಳು ಖಂಡಿತವಾಗಿ ನಡೀತವೆ. ಯಾಕಂದ್ರೆ ನಾವು ಆರಾಧನೆ ಮಾಡುವುದು ಯೇಸು ಕ್ರಿಸ್ತನೇ, ನಮಗೋಸ್ಕರ ಪ್ರಾಣ ಕೊಟ್ಟಂತ ಯೇಸು ಕ್ರಿಸ್ತನೇ. ಅವರು ಆರಾಧನೆ ಮಾಡುತ್ತಿದ್ದು ಅಥವಾ ಕರ್ತನು ಕೂಡ ಆತನ ಬಗ್ಗೆ ಹೇಳ್ತಿದ್ದು ಆ ಯೇಸು ಕ್ರಿಸ್ತನನ್ನೇ ನಾವು ಆರಾಧನೆ ಮಾಡ್ತೀವಿ. ಅವರಿಗೆ ನಡೆದಿದೆ, ನಮಗೆ ಯಾಕೆ ನಡೆದಿಲ್ಲ ಅನ್ನುವ ಪ್ರಶ್ನೆ ಇವತ್ತಿನ ದಿವಸ ನಾವು ಹಾಕ್ಬೇಕು. ಪಕ್ಕದ ಮನೆಯಲ್ಲಿ ನಡೀತು, ನನಗೆ ಯಾಕೆ ನಡೆಯಲಿಲ್ಲ, ನನಗೆ ಯಾಕೆ ಕರ್ತನೆ ಮಾಡಿಲ್ಲ ಅನ್ನೋದನ್ನ ಕರ್ತನಲ್ಲಿ ಕೇಳಿದೀವ. ಕರ್ತನಲ್ಲಿ ಕೇಳಿದಿದ್ರೆ ನಮಗೆ ಕ್ಲಿಯರ್ ಪಿಕ್ಚರ್ ನಮ್ಮ ಜೀವಿತದ ಬಗ್ಗೆ ದೇವರು ತಿಳಿಸಿರೋದು. ಹಲ್ಲೆಲೂಯಾ. ಒಂದು ಸ್ಕ್ಯಾನಿಂಗ್ ನಡೆದಿರೋದು. ಹಲ್ಲೆಲೂಯಾ. MRI CT ಎಲ್ಲ ಸ್ಕ್ಯಾನಿಂಗ್ ಅಲ್ಲಿ ನಡೆದು ರಿಪೋರ್ಟ್ ಬಂದು ಕೂಡಲೇ ಈ ವಿಚಾರಗಳು ನೀನು ಸರಿ ಹೋದ್ರೆ ನಿನ್ನ ಜೀವನದಲ್ಲಿ ಸತ್ತಂತ ವಿಚಾರಗಳು ನನ್ನ ಜೀವಕ್ಕೆ ತರಲು ಶಕ್ತನಾಗಿದ್ದೀನಿ. ಹಲ್ಲೆಲೂಯಾ. ಯಾಕಂದ್ರೆ ನಮ್ಮ ದೇವರು ಯಾರೆಂದು ಮಣ್ಣಿನಿಂದ ಮನುಷ್ಯನನ್ನು ಉಂಟು ಮಾಡಿದ ದೇವರಾಗಿದ್ದಾನೆ. ಹಲ್ಲೆಲೂಯಾ. ತನ್ನ ಜೀವ ಶ್ವಾಸವನ್ನು ಊದಿದಾಗ ಮಣ್ಣು ಎದ್ದು ನಡೆದಿದ್ದನ್ನ ನಮ್ಮ ಕರ್ತನು ನೋಡಿದ್ದಾನೆ, ನಾವು ಓದಿದ್ದೇವೆ, ನಾವು ಕಿವಿಯಾರೆ ಕೇಳಿಸಿದ್ದೇವೆ. ಅದೇ ರೀತಿಯಲ್ಲಿ ಮಾಡಲು ಈಗಲೂ ಕೂಡ ನಮ್ಮ ಕರ್ತನು ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ಮತ್ತಾಯನ ಸುವಾರ್ತೆ 9ನೇ ಅಧ್ಯಾಯಕ್ಕೆ ಹೋಗುವಾಗ ಇನ್ನೊಂದು ವಿಚಾರ ನಡೀತಾ ಇದೆ. ಯಾವಾಗ ಈ ಒಂದು ಶ್ರೇಷ್ಠವಾದ ನಮ್ಮ ನಂಬಿಕೆ ನಮ್ಮಲ್ಲಿ ಇರುತ್ತದಲ್ಲ, ದೇವರ ಶಕ್ತಿ ಚಲಿಸುವುದಕ್ಕೆ ಕರ್ತನು ಕೂಡ ತಡೆಯುವುದಕ್ಕೆ ಸಾಧ್ಯ ಇಲ್ಲ, ಕರ್ತನು ಕೂಡ ಅದನ್ನು ನಿಲ್ಲಿಸುವುದಕ್ಕೆ ಸಾಧ್ಯ ಇಲ್ಲ. ಏನಾಯ್ತಲ್ಲಿ? ರಕ್ತಕುಸುಮ ರೋಗಿ ಎಷ್ಟು ವರ್ಷದಿಂದ ಬಳಲ್ತಿದ್ದಾನೆ? 12 ವರ್ಷದಿಂದ ಬಳಲ್ತಿದ್ದಾಳೆ. 12 ವರ್ಷದಿಂದ ಕಷ್ಟಪಡ್ತಿದ್ದಾಳೆ. ಕರ್ತನಲ್ಲಿ ಯಾವುದೇ ರೀತಿಯಲ್ಲಿ ತಲೆ ಕೈ ಮೇಲೆ ಇಟ್ಟು ಪ್ರಾರ್ಥನೆ ಮಾಡಲಿಲ್ಲ. ಆಯ್ತು ಸ್ವಸ್ಥವಾಗುವಂತ ಅನ್ಕೊಂಡು ಆತನಿಗೆ ಏನು ಹೇಳಿಲ್ಲ. ಅದೇ ರೀತಿ ಆಕೆ ಬಳಿ ಹೋಗಿ ಮಾತನಾಡಿಲ್ಲ, ಏನೂ ಇಲ್ಲ. ಆಕೆ ನಂಬಿಕೆ ಏನಾಗಿತ್ತು? ನಾನು ಕರ್ತನ ಬಟ್ಟೆಯ ಗೊಂಡೆಯನ್ನು ಮುಟ್ಟಿದ್ರೆ ಏನಾಗುತ್ತೆ? ನಾನು ಸ್ವಸ್ಥಳಾಗ್ತೇನೆ. ಹಲ್ಲೆಲೂಯಾ. ಆ ನಂಬಿಕೆ ಆಕೆಯಲ್ಲಿ ಇದ್ದಿದ್ರಿಂದ ಆ ನಂಬಿಕೆ ಆಕೆಯನ್ನು ಏನ್ ಮಾಡ್ತು? ಸ್ವಸ್ಥಳನ್ನಾಗಿ ಮಾಡುದು. ಹಲ್ಲೆಲೂಯಾ. ಇವತ್ತಿನ ದಿವಸ ಕರ್ತನ ಬಟ್ಟೆಯ ಗೊಂಡೆಯನ್ನ ಮುಟ್ಟುವಂತ ನಂಬಿಕೆ ಯಾರಲ್ಲಿ ಇವತ್ತಿದೆಯೋ, ಕರ್ತನು ಆ ಒಂದು ದೊಡ್ಡ ಕಾರ್ಯವನ್ನ ನಿಮ್ಮ ಜೀವನದಲ್ಲೂ ಮಾಡಲಿಕ್ಕಿದ್ದಾನೆ. ಹಲ್ಲೆಲೂಯಾ. ಇವತ್ತಿನ ದಿವಸ ರಕ್ತ ಕುಸುಮ ರೋಗಿ ಇಲ್ಲಿಲ್ಲ, ಆ ಒಂದು ಸಮಸ್ಯೆಯಲ್ಲಿ ಹಾದು ಹೋಗುತ್ತಿರುವವರಾಗಿರಬಹುದು ಅಥವಾ ಬೇರೆ ಯಾವುದೇ ಸಮಸ್ಯೆಯಲ್ಲಿ ಹಾದು ಹೋಗುತ್ತಿರಬಹುದು. ನಿಮ್ಮ ಶ್ರೇಷ್ಠವಾದ ನಂಬಿಕೆ ಕರ್ತನನ್ನ, ಆತನ ಶಕ್ತಿ ಆತನ ದೇಹದಿಂದ ಅದು ರಿಲೀಸ್ ಮಾಡುವಂತದಾಗಿದೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತಿನ ದಿವಸವೇ ನಮ್ಮ ಸಮಸ್ಯೆಗಳು ಏನೇ ಇರಲಿ, ದೇವರ ಮುಂದೆ ಶ್ರೇಷ್ಠ ನಂಬಿಕೆಯಿಂದ ನೀನು ಬರುವಾಗ ದೇವರ ಸಾಧ್ಯವಾದ ಅಸಾಧಾರಣವಾದ ಕಾರ್ಯವನ್ನ ಮಾಡಿ ನಿಮ್ಮನ್ನ ಸಾಕ್ಷಿಗಳಾಗಿ ನಿಲ್ಲಿಸಲಿಕ್ಕಿದ್ದಾನೆ. ಹಲ್ಲೆಲೂಯಾ. ಪ್ರೈಸ್ ಯು ಜೀಸಸ್. ಮೊದಲನೇದಾಳು ಹೇಳಿದೆ, ನಿಮ್ಮ ನಂಬಿಕೆ ಕರ್ತನನ್ನ ಆಶ್ಚರ್ಯಪಡಿಸಬೇಕು. ಆ ನಂಬಿಕೆ ಅದು ಶ್ರೇಷ್ಠವಾದ ನಂಬಿಕೆ ಇರ್ತದೆ. ಎರಡನೇದಾಗಿ ನೋಡುತ್ತದೆ, ದೇವರ ಶಕ್ತಿಯನ್ನ ರಿಲೀಸ್ ಮಾಡುವಂತ ನಂಬಿಕೆ ನಿಮ್ಮ ನಂಬಿಕೆ ಆಗಿರಬೇಕು. ಮೂರನೇದಾಗಿ ನಾವು ನೋಡೋಣ, ಮಾರ್ಕನ ಸುವಾರ್ತೆ 10ನೇ ಅಧ್ಯಾಯ 52ನೇ ವಚನದಲ್ಲಿ ಬಾರ್ತಲೋಮಿಯನ ವಿಚಾರವಾಗಿ ನಾವು ಅನೇಕ ಬಾರಿ ಓದ್ತಿದ್ದೇವೆ. ಬಾರ್ತಲೋಮಿಯನ ವಿಚಾರವಾಗಿ ನೋಡ್ರಿ, ಅವನು ಕಣ್ಣು ಕಂಡಿಲ್ಲ, ಅವನ ಜೀವನ ಪರ್ಯಂತ ಹುಟ್ಟು ಕುರುಡನಾಗಿ ಆತನು ಬೀದಿ ಬದಿಯಲ್ಲಿ ಕುಳಿತುಕೊಂಡು ಜೀವನ ಮಾಡ್ತಾ ಇದ್ದಾನೆ. ಯೇಸುವಿನ ಬಗ್ಗೆ, ಯೇಸುವಿನ ಮಾತು ಕೇಳಿಲ್ಲ, ಆದ್ರೆ ಯೇಸುವಿನ ವಿಚಾರವಾಗಿ ಅನೇಕ ವಿಚಾರಗಳನ್ನು ಯಾರಿಂದ ಕೇಳಿದ್ದಾನೆ? ಜನರಿಂದ ಕೇಳಿದ್ದಾನೆ. ಜನರು ಯೇಸು ಆಗ ಮಾಡ್ದ,
ಹೀಗೆ ಮಾಡಿದ್ರು, ಜೀವ ಕೊಟ್ರು, ಕುರುಡನಿಗೆ ಕಣ್ಣು ಕೊಟ್ರು, ಕಾಲು ಕೊಟ್ರು, ಕಿವಿ ಕೊಟ್ರು ಅನ್ನುವ ರೀತಿಯಲ್ಲಿ ಕೇಳಿಸ್ಕೊತಾ ಇದ್ದಾನೆ. ಕೇಳಿಸ್ಕೊಂಡು ಅವನಿಗೆ ಹೃದಯದಲ್ಲಿ ಏನಾಗ್ತಾ ಇದೆ, ನನ್ಗಾಗಿಲ್ವಲ್ಲ ಅನ್ನೋ ರೀತಿಯಲ್ಲಿ ಅವನು ಯಾವುದೇ ರೀತಿಯಲ್ಲಿ ಆ ಕುರುಡನ ಬಗ್ಗೆ ಆಗ್ಲಿ, ಆ ಕಿವುಡನ ಬಗ್ಗೆ ಆಗ್ಲಿ, ಆ ಕುಂಟನ ಬಗ್ಗೆ ಹೊಟ್ಟೆ ಕಿಚ್ಚಿ ಪಡ್ತಾ ಇಲ್ಲ. ಅವನು ಏನ್ ಡೆವಲಪ್ ಮಾಡ್ಕೊತಾ ಇದ್ದಾನೆ, ತನ್ನಲ್ಲಿ ನಂಬಿಕೆಯನ್ನು ಡೆವಲಪ್ ಮಾಡ್ತಾ ಇದ್ದಾನೆ. ಹಲ್ಲೆಲೂಯಾ. ಅವರಿಗೆ ಮಾಡಿದ ದೇವರು, ಅವರಿಗೆ ಮಾಡಿದ ಯೇಸು ನನಗೂ ಮಾಡ್ತಾನೆ. ಹಲ್ಲೆಲೂಯಾ. ಅನೇಕ ಬಾರಿ ನಮ್ಮ ಅದ್ಭುತವನ್ನ ನಾವು ತಡೆದಿದ್ದೆ ಹೇಗೆ ಹೇಳಿ? ಇನ್ನೊಬ್ಬರಿಗೆ ಅದ್ಭುತ ಆದಾಗ ಏನ್ ಅನ್ಕೊಳ್ತೇವೆ, ಅವರಿಗೆ ಮಾಡದೆ ದೇವ್ರೆ ನನ್ಗೆ ಯಾಕೆ ಮಾಡಿದೆ? ನೀನು ಪಕ್ಷಪಾತ ಮಾಡ್ತೀಯ, ನೀನು ಭೇದ ಭಾವ ಮಾಡ್ತೀಯ ನೀನು ಅನ್ನುವ ರೀತಿಯ ಹೃದಯದ ಆಲೋಚನೆ ಬಂದ ಕೂಡಲೇ ನಿನ್ನ ಅದ್ಭುತವನ್ನ ನೀನೇ ಪರಲೋಕ ಬಾಗಿಲು ತೆರೆದಿತ್ತು ಮುಚ್ಚಿ ಬೀಗ ಹಾಕಿ ಜಡ್ದು ಬೀಗನ ತೆಗೆದು ಸಮುದ್ರಕ್ಕೆ ಬಿಸಾಡಿ ಕೂತ್ಕೊಬಿಡ್ತೀಯ. ಹಾಗೆಲ್ಲ ಒಬ್ಬ ವಿಶ್ವಾಸಿ ಮಾಡ್ಬೇಕಾಗಿರೋದು. ಅವರಿಗೆ ಕರ್ತನೆ ನೀನು ಅದ್ಭುತ ಮಾಡಿದ್ಯಲ್ಲ, ನೀನು ಬಿಡುಗಡೆ ಮಾಡಿದ್ಯಲ್ಲ, ನನಗೂ ನೀನು ಮಾಡು ಸ್ವಾಮಿ. ಅವರು ಅನುಭವಿಸಿದ ಸಂತೋಷವನ್ನ ನೀನು ನನಗೂ ಕೊಡುವೆಂದು ನೀನು ಕೇಳುವಾಗ ಕರ್ತನ ಅಸಾಧಾರಣವಾದ ಕಾರ್ಯವನ್ನ ನಿಮ್ಮ ಜೀವಿತದಲ್ಲಿ ಮಾಡುವಾತನಾಗಿದ್ದೇನೆ. ಇಲ್ಲಿ ವಾರ್ತವ್ಯ ಏನೆಂದು ಅನ್ಕೊಂಡು ಆ ಕುರುಡನಿಗೆ ನೀನು ಬಿಡುಗಡೆ ಕೊಟ್ಟೆ, ಆ ಕುಂಟನಿಗೆ ನೀನು ಬಿಡುಗಡೆ ಕೊಟ್ಟೆ, ಆ ಲಾಜರನಿಗೆ ನೀನು ಅದ್ಭುತವನ್ನ ಮಾಡಿದೆ. ಇವತ್ತಿನ ದಿವಸ ನಾನು ಕೇಳ್ತಾ ಇದ್ದೇನೆ, ನನಗೂ ಕೂಡ ಅದ್ಭುತ ಮಾಡು, ನನಗೂ ಕೂಡ ಕಣ್ಣು ಕೊಡುವೆಂದು ಕೇಳುವಾಗ ಕರ್ತನ ಪ್ರಾರ್ಥನೆಯನ್ನ, ನಂಬಿಕೆಯನ್ನ ಗಮನಿಸಿದಂತ ದೇವರು ಆ ಒಂದು ಎರಿಕೋ ಪಟ್ಟಣದ ದಾರಿಯಲ್ಲಿ ಬರ್ತಾ ಇದ್ದಾರೆ. ಆ ಸಮಯದಲ್ಲಿ ಆ ಒಂದು ಸ್ವರವನ್ನ, ದಾವಿದ ಕುಮಾರನೇ ನನ್ನನ್ನು ಕರುಣಿಸು ಎಂದು ಕೇಳುವಾಗ ಕರ್ತನು ಅಲ್ಲೇ ನಿಂತನು. ಹಲ್ಲೆಲೂಯಾ. ನಿನ್ನ ನಂಬಿಕೆ ಕರ್ತನನ್ನ ಅಲ್ಲೇ ನಿಲ್ಲಿಸುವಂತ ನಂಬಿಕೆ ಆಗಿರಬೇಕು. ಅದು ಶ್ರೇಷ್ಠವಾದ ನಂಬಿಕೆ. ಮೊದಲನೇದಾಗಿ ಕರ್ತನನ್ನ ಆಶ್ಚರ್ಯಪಡಿಸುವಂತ ನಂಬಿಕೆ ನಿನ್ನದಾಗಿರ್ಬೇಕು. ಎರಡನೇದಾಗಿ ಕರ್ತನ ಶಕ್ತಿ ತನಗೆ ಗೊತ್ತಿಲ್ಲದೆ ಅದು ಚಲಿಸುವಂತೆ ಮಾಡುವಂತ ನಂಬಿಕೆ ನಿನ್ನಲ್ಲಾಗಿರಬೇಕು. ಮೂರನೇದಾಗಿ ಕರ್ತನನ್ನ ಅಲ್ಲೇ ನಿಲ್ಲಿಸುವಂತ, ಮುಂದೆ ಹೋಗುವುದಕ್ಕೆ ಆಗ್ತಾ ಇಲ್ಲ, ಕರ್ತನ ಗುಣ ಮಾಡದೆ, ಅದ್ಭುತ ಮಾಡದೆ, ಎಲ್ಲ ದುರಾತ್ಮಗಳಿಂದ ಬಿಡುಗಡೆ ಮಾಡದೆ, ಎಲ್ಲ ದೆವ್ವಗಳಿಂದ ಬಿಡುಗಡೆ ಮಾಡದೆ ಕರ್ತನಿಗೆ ಮುಂದೆ ಹೋಗೋದಕ್ಕೆ ಆಗ್ತಾ ಇಲ್ಲ. ಯಾಕಂತಂದ್ರೆ ನಿನ್ನ ನಂಬಿಕೆ ಶ್ರೇಷ್ಠವಾದದ್ದು. ಹಲ್ಲೆಲೂಯಾ. ಆ ನಂಬಿಕೆಯನ್ನು ಕೊಟ್ಟಾದನು ಪರಿಶುದ್ಧ ಆತ್ಮನಾಗಿದ್ದಾನೆ. ಹಲ್ಲೆಲೂಯಾ. ತ್ರಯೇಕದಲ್ಲಿರುವಂತಹ ಪರಿಶುದ್ಧಾತ್ಮನು ನಿನ್ನ ಹೃದಯದ ನಂಬಿಕೆಯನ್ನು ಕೊಟ್ಟಿದ್ದಾನೆ. ಕರ್ತನ ಮುಂದೆ ಹೋಗ್ತಾ ಇಲ್ಲ, ನಿನ್ನನ್ನು ಇವತ್ತಿನ ದಿವಸ ಗುಣಪಡಿಸಿಯೇ ಹೋಗಬೇಕು. ಹಲ್ಲೆಲೂಯಾ. ಕರ್ತನು ಅದಕ್ಕೆ ಶಕ್ತನಾಗಿದ್ದಾನೆ. ಬಾರ್ತಲೋಮಿಯ ಅನುಭವಿಸಿದಂತ ಆ ಅದ್ಭುತವನ್ನು ಇವತ್ತಿನ ದಿವಸ ಅನುಭವಿಸುವವರು ಎಷ್ಟು ಜನರಿದ್ದೀರಾ? ಹಲ್ಲೆಲೂಯಾ. ಹೇಳ್ರಿ ಪಕ್ಕದಲ್ಲಿ, ನಿಮ್ಮಲ್ಲಿ ಶ್ರೇಷ್ಠ ನಂಬಿಕೆ ಇದೆಯಾ? ಶ್ರೇಷ್ಠ ನಂಬಿಕೆ ಇದೆಯಾ? ಓ ಬಾರ್ತಲೋಮಿಯನಲ್ಲಿ ಇದ್ದಂತ ಶ್ರೇಷ್ಠ ನಂಬಿಕೆ ಇದೆಯಾ? ಓ ಶತಾಧಿಪತಿಯಲ್ಲಿ ಇದ್ದಂತ ಶ್ರೇಷ್ಠ ನಂಬಿಕೆ ಇದೆಯಾ? ರಕ್ತ ಕುಸುಮ ರೋಗಿಯಲ್ಲಿ ಇದ್ದಂತ ಶ್ರೇಷ್ಠ ನಂಬಿಕೆ ಇದೆಯಾ? ಹಲ್ಲೆಲೂಯಾ. ಇನ್ನು ಮುಗುದಿಲ್ಲ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವನ್ನು. ಮತ್ತಾಯನ ಸುವಾರ್ತೆ 15:27 ವಚನ. ಅಲ್ಲಿ ಯಾರು ಬರ್ತಾ ಇದ್ದಾರೆ? ಕಾನಾನ್ಯ ಸ್ತ್ರೀಯಲ್ಲಿ ಬರ್ತಾ ಇದ್ದಾರೆ, ಅನ್ಯ ಜನರು. ಆಕೆಗೆ ಏನು ಗೊತ್ತಿಲ್ಲ. ಆಕೆ ಸಮಸ್ಯೆ ಎಲ್ಲಿ ತನಕ ಬಂದಿದೆ ಅಂದ್ರೆ, ಈ ಇಸ್ರೇಲ್ ತೂ ತೂ ಅಂತ ಅನ್ಕೊಂಡು ನಮಗೆ ಉಗಿದ್ರು ಪರವಾಗಿಲ್ಲ, ನಾವನ್ನ ಒದ್ದು ಒಳಗಡೆ ಹಾಕಿದ್ರು ಪರವಾಗಿಲ್ಲ, ನಾನು ಇವತ್ತಿನ ದಿವಸ ಯೇಸುವನ್ನ ಸಲ್ಲಿಸಲೇಬೇಕು. ಹಲ್ಲೆಲೂಯಾ. ಅದು ಏನೇ ಆಗ್ಲಿ, ನನ್ನ ಪ್ರಾಣ ಹೋಗ್ಲಿ, ನನ್ನ ಒಂದು ಮಗಳನ್ನ ನಾನು ಸ್ವಸ್ಥ ಮಾಡಿಸಿಕೊಳ್ಳಲೇಬೇಕು. ಹಲ್ಲೆಲೂಯಾ. ಆಕೆಯ ಭವಿಷ್ಯ ಯೇಸುವಿನಿಂದ ರೂಪಿಸಲ್ಪಡಲೇಬೇಕು ಅನ್ನುವಂತ ಪ್ರಯತ್ನದಿಂದ ಆಕೆ ಬರ್ತಾ ಇದ್ದಾಳೆ. ಆಕೆ ಯಾವ ರೀತಿ ಬರ್ತಾ ಇದ್ದಾಳೆ? ಒಬ್ಬ ಮನುಷ್ಯರಾಗಿ ಬರ್ತಾ ಇದ್ದಾಳೆ. ಆದ್ರೆ ಕರ್ತನೆ ಹೇಳ್ತಾ ಇದ್ದಾನೆ, ರೊಟ್ಟಿಗಳನ್ನು ಯಾರಿಗೆ ಕೊಡ್ತಾರೆ? ಮಕ್ಕಳಿಗೆ ಕೊಡ್ತಾರೆ, ಮಕ್ಕಳಿಗೆ ಕೊಡ್ತಾರೆ. ಆದ್ರೆ ಆಕೆ ಹೇಳ್ತಾಳೆ, ರೊಟ್ಟಿ ಟೇಬಲ್ ಅಲ್ಲಿ ಇರುತ್ತಲ್ವ, ಆ ಟೇಬಲ್ ಇಂದ ಚೂರುಗಳು ಕೆಳಗಡೆ ಬೀಳುತ್ತಲ್ವ, ಆ ಕೆಳಗಡೆ ತಿನ್ನುವಂತ ನಾಯಿ ಮರಿಗಳಿಗೆ ಕೊಡಬಹುದಲ್ಲ, ತಿನ್ನಬಹುದಲ್ಲ ಅಂತ ಅನ್ನೋ ರೀತಿಯಲ್ಲಿ ಹೇಳುವಂತ ಸಂದರ್ಭದಲ್ಲಿ ಆಕೆ ಏನ್ ಅನ್ಕೊಡ್ತಿದ್ರು? ತನ್ನನ್ನು ತಾನು, ನಾನು ನಾಯಿಯಾಗಿದ್ದೇನೆ, ನಾನು ತುಚ್ಚಳಾಗಿದ್ದೇನೆ, ನಾನು ಧೂಳಿಗೆ ಸಮಾನವಾಗಿದ್ದೇನೆ. ದಾವೀದನ ಹೇಳ್ತೇನೆ, ನಾನು ಸತ್ತ ನಾಯಿಗಿಂತ ಕಡೆ, ನಾನು ಒಂದು ಸೊಳ್ಳೆಗೆ ಸಮಾನನಾಗಿದ್ದೇನೆ ಅನ್ನೋದನ್ನ ದಾವೀದ ಅಂತ ರಾಜ ಒಪ್ಕೋತಾ ಇದ್ದಾನೆ. ಸಿಂಹಾಸನದಲ್ಲಿ ಯಾವಾಗಲೇ ಅಧಿಕಾರದಲ್ಲಿ ಇದ್ದಂತ, ಅಭಿಷೇಕ ಹೊಂದಿದಂತ ದಾವೀದನ ಒಪ್ಕೋತಾ ಇದೆ. ಆದ್ರೆ ನಾವು ಯೇಸು ಕ್ರಿಸ್ತನ ಮುಂದೆ ಬಂದು ನಾವೇನ್ ಮಾಡ್ತಾ ಇದ್ದೇವೆ? ನಮ್ಮ ಪ್ರೆಸ್ಟೀಜ್ನ ಹೇಳ್ತೇವೆ. ನಮ್ಮ ಪ್ರೆಸ್ಟೀಜ್ನಿಂದ ಹೇಳಿದ್ರೆ, ಫರಿಸಾಯನ ರೀತಿಯಲ್ಲಿ ನಾನು 2 ಆವರ್ತಿ ಉಪವಾಸ ಮಾಡ್ತೇನೆ, ನಾನು ಯಾವುದೇ ಆಜ್ಞೆಗಳನ್ನು ಮುರಿದಿಲ್ಲ,
ಈ ಆಜ್ಞೆಗಳನ್ನ ಕೈಗೊಂಡು ನಡೀತಾ ಇದ್ದೇನೆ, ಈ ಸುಂಕದವನಂತೆಯೂ ನಾನಲ್ಲ ಅನ್ನೋದನ್ನ ಯಾರ ಪ್ರೆಸ್ಟೀಜಿನ ಹೇಳ್ತಾ ಇದ್ದಾನೆ? ಅವನೇ ಫರಿಸಾಯನ ಹೇಳ್ತಾ ಇದ್ದಾನೆ, ಸುಂಕದವನೇನು ಹೇಳ್ತಾ ಇದ್ದಾನೆ? ಕರ್ತನೇ ನನ್ನನ್ನು ಕರುಣಿಸು, ನಾನು ಪಾಪಿ ಆಗಿದ್ದೇನೆ. ಹಲ್ಲೆಲೂಯಾ. ಇವತ್ತಿನ ದಿವಸ ಬೇರೆ ನಮ್ಮ ಯೋಗ್ಯತೆಯನ್ನ ಕರ್ತನ ಮುಂದೆ, ಆ ಯೋಗ್ಯತೆ ಎಲ್ಲ ಕೊಟ್ಟಿದ್ಯಾರು, ಆಶೀರ್ವಾದ ಮಾಡಿದ್ಯಾರು, ಎಲ್ಲ ಕರ್ತನೇ ಆಗಿದ್ದಾನೆ. ಆದ್ರೆ ಆ ಯೋಗ್ಯತೆಯನ್ನು, ಆ ಪ್ರೆಸ್ಟೀಜ್ಗಳನ್ನ ತೆಗೆದುಕೊಂಡು ಬಂದು ಯಾರ ಮುಂದೆ ಹೇಳ್ತಾ ಇದ್ದೇವೆ? ಕರ್ತನ ಮುಂದೆ ಹೇಳ್ತಾ ಇದ್ದೇವೆ. ಕರ್ತನ ಮುಂದೆ ಹೇಳಿ ಏನ್ ಮಾಡ್ತಾ ಇದ್ದೇವೆ? ಅದನ್ನು ನಾವೇ ಹೊಗಳಿಕೊಳ್ತಾ ಇದ್ದೇವೆ. ಆದ್ರೆ ನೀತಿವಂತನಾಗಿ ಯಾರು ಹೋದ? ತನ್ನನ್ನು ತಾನು ತಗ್ಗಿಸಿಕೊಂಡವನು ಮಾತ್ರವೇ ಆತನು ನೀತಿವಂತನಾಗಿ ಹೋದನ್ನು ನೋಡ್ತೇವೆ. ಇಲ್ಲಿ ನೋಡ್ತೇವೆ, ಈ ಅನ್ಯ ಜನರ ಆಗ ಸ್ತ್ರೀ ಯೇಸುವಿನ ಬಗ್ಗೆ ಏನು ತಿಳಿದಂತ ಈಕೆ ಬಂದು ಹೇಳ್ತಾ ಇದ್ದಾರೆ, ತಗ್ಗಿಸಿಕೊಂಡ ನಂಬಿಕೆ ಇದೆ ಹೇಳ್ತಾ ಇದ್ದಾರೆ. ನಾನು ನಾಯಿ ಅಂತ ಅನ್ಕೊಂಡು ಹೇಳ್ತಾ ಇದ್ದಾರೆ. ಕರ್ತನೆ, ನೀನು ನನಗೆ ನಾಯಿ ಎಂದು ಕರೆಯೋದಾದ್ರೆ ನಾನು ನಾಯಿಯೇ ಸ್ವಾಮಿ, ನನಗೆ ಅದ್ಭುತ ಮಾಡು. ಹಲ್ಲೆಲೂಯಾ. ನಾನು ಅಷ್ಟು ಮಟ್ಟಕ್ಕೆ ತಗ್ಗಿಸಿಕೊಳ್ಳುವುದಕ್ಕೆ ನಾನು ರೆಡಿ ಇದ್ದೇನೆ. ನಿಮ್ಮ ನಂಬಿಕೆ, ನಿಮ್ಮ ಹೃದಯದಲ್ಲಿ ತಗ್ಗಿಸಿಕೊಳ್ಳುವಂತ ನಂಬಿಕೆ ಇರೋದ್ರೆ ಯೇಸುವನ್ನ ನೀವು ಅದ್ಭುತವನ್ನ ಕೊಡದೆ ಇರೋದಕ್ಕೆ ತಡೆಯೋದಕ್ಕೆ ಸಾಧ್ಯವಿಲ್ಲ. ಹಲ್ಲೆಲೂಯಾ. ಅದನ್ನೇನ್ ಹೇಳ್ತಾನೆ? ಅಮ್ಮ, ನಿನ್ನ ನಂಬಿಕೆ ಬಹಳ, ನಿನ್ನ ಮನಸ್ಸಿನಂತೆ ಆಗಲೆಂದು ಉತ್ತರ ಕೊಟ್ಟನು. ಅದೇ ಗಳಿಗೆಯಲ್ಲಿ ಆಕೆಯ ಮಗಳು ಸ್ವಸ್ಥವಾದಳು. ಹಲ್ಲೆಲೂಯಾ. ಅಲ್ಲಿ ಗಮನಿಸಬೇಕು ಪ್ರಿಯರೇ, ನಿನ್ನ ಮಾತಿನಂತೆ ಆಗಲಿಂದ ಹೇಳಿಲ್ಲ. ಯಾಕಂದ್ರೆ ಆಕೆ ನಾಯಿ ಎನ್ನುವಂತ ಆ ಒಂದು ತಗ್ಗಿಸಿಕೊಳ್ಳುವಂತ ಸ್ವಭಾವ ಕೇವಲ ಬಾಯಿಯಲ್ಲಿ ಮಾತ್ರ ಇಲ್ಲ, ಅದು ಹೃದಯದಲ್ಲೂ ಇತ್ತು. ಹಲ್ಲೆಲೂಯಾ. ಯಾಕಂದ್ರೆ ಕೆಲವು ಬಾರಿ ನಾವು ತಗ್ಗಿಸಿಕೊಳ್ಳುತ್ತೇವೆ. ಹೇಗೆ ಅಂತಂದ್ರೆ ನಮ್ಮ ಬಾಯಲ್ಲಿ ಮಾತ್ರ ತಗ್ಗಿಸಿಕೊಳ್ಳುವಿಕೆ ಇರುತ್ತೆ, ಒಳಗಡೆ ಏನಿರುತ್ತೆ? ಒಳಗಡೆ ಅಹಂಕಾರ ಇರುತ್ತೆ, ಒಳಗಡೆ ನಮ್ಮ ತಲೆಯ ಮೇಲೆ ಕೊಂಬಿರುತ್ತೆ. ಆದ್ರೆ ಆಕೆ ಒಳಗಡೆಯೂ ಇರಲಿಲ್ಲ, ಹೊರಗಡೆಯೂ ಇರಲಿಲ್ಲ. ಅದಕ್ಕೆ ಕರ್ತನೆ ಹೇಳ್ತಾ ಇದ್ದಾರೆ, ನಿನ್ನ ಮನಸ್ಸಿನಂತೆ ನಿನಗಾಗಲಿ. ಹಲ್ಲೆಲೂಯಾ. ನಿನ್ನ ಮನಸ್ಸಿನಂತೆ ನಿನಗಾಗಲಿ. ಅದೇ ಗಳಿಗೆ, ಆ ಕ್ಷಣದಲ್ಲೇ ದೇವರ ಶಕ್ತಿ ಯಾರೊಳಗೆ ಪ್ರವೇಶಿಸಿತು? ಆ ಒಂದು ಮಗಳ ಒಳಗಡೆ ಪ್ರವೇಶಿಸಿದ ಆಕೆ ಸ್ವಸ್ಥಳಾದಳು. ಹಲ್ಲೆಲೂಯಾ. ರೈಟ್ ಅಟ್ ದ ಮೂಮೆಂಟ್. ಹಲ್ಲೆಲೂಯಾ. ಆ ಕ್ಷಣದಲ್ಲಿ ಸ್ವಸ್ಥ ಆಯ್ತು. ಮೊದಲನೇದಾಗಿ ಈ ಶ್ರೇಷ್ಠ ನಂಬಿಕೆ ನಿಮ್ಮಲ್ಲಿರುವಾಗ ಯಾವ ರೀತಿಯಲ್ಲಿ ಕರ್ತನನ್ನು ಸೆಳೆಯುತ್ತೆ? ದೇವರು ಆಶ್ಚರ್ಯ ಪಡ್ತಾರೆ. ಎರಡನೇದಾಗಿ ದೇವರ ಶಕ್ತಿ ತನಗೆ ಗೊತ್ತಿಲ್ಲದೆ ಚಲಿಸೋದಕ್ಕೆ ಪ್ರಾರಂಭ ಆಗುತ್ತೆ. ಮೂರನೇದಾಗಿ ಅಲ್ಲೇ ನಿಲ್ಲಿಸುವಂತೆ ಮಾಡ್ತಾ. ಹಲ್ಲೆಲೂಯಾ. ಹಲ್ಲೆಲೂಯಾ. ಮೂರನೇದಾಗಿ ನೋಡುವಾಗ ತಗ್ಗಿಸಿಕೊಂಡಂತ ನಂಬಿಕೆ. ನೀವು ಯಾವಾಗ ತಗ್ಗಿಸಿಕೊಂಡು ಕರ್ತನ ಸನ್ನಿಧಾನದಲ್ಲಿ ಬರ್ತೀರೋ, ನಾನೇನು ಅಲ್ಲ ಅನ್ಕೊಂಡು ಒಪ್ಪಿಕೊಳ್ತೀರೋ, ಕರ್ತನ ಸನ್ನಿಧಾನದಲ್ಲಿ ನಾವು ಮೇಲು, ನಾವು ಕೀಳು, ಅಥವಾ ನಾವು ಏನೋ ರೀತಿಯಲ್ಲಿ ನಮ್ಗೆ ಐಶ್ವರ್ಯವಂತರು, ಬಡವರು, ಅದು ನಾವು ದೊಡ್ಡವರು, ನಮಗೆ ಈ ರೀತಿ ಬ್ಯಾಕ್ ಗ್ರೌಂಡ್ ಇದೆ, ಆ ರೀತಿ ಬ್ಯಾಕ್ ಗ್ರೌಂಡ್ ಇದೆ ಅನ್ನುವುದಕ್ಕಿಂತ ಹೆಚ್ಚಿನದಾಗಿ ಎಲ್ಲವನ್ನ ಕಾನೂನು ಕೆಲಸಗಳಿಗೆ ಮಾತ್ರ ಒದಗಿಟ್ಟು ಕ್ರಿಸ್ತನಲ್ಲಿ ಬರುವಾಗ ಬೇರೆ ಎಲ್ಲವೂ ಸಮಾನ. ಎಲ್ಲವೂ ಸಮಾನ, ಎಲ್ಲರೂ ಸಮಾನರಾಗಿದ್ದಾರೆ. ನಮ್ಮ ಜಾತಿನ ಕರ್ತನ ಮಾಡಿ ಕಲಿಸಿಲ್ಲ. ತಾಯಿ ಗರ್ಭದಲ್ಲಿ ರೂಪಿಸಿದಾಗ ಜಾತಿ ಸರ್ಟಿಫಿಕೇಟ್ ಬಂದ, ಹೊರಗಡೆ ಬಂದ ಮೇಲೆ ಬಂದಿದೆ, ಅದು ಎಷ್ಟೋ ದಿನಗಳಾದ್ಮೇಲೆ. ಮತ್ತೆ ಉಳಿದ ವಿಚಾರಗಳು, ಗಂಡು ಹೆಣ್ಣು ಅಂತದ್ದು 9 ತಿಂಗಳ ತನಕ ಡಾಕ್ಟರ್ ಹೇಳಲ್ಲ. ಗೊತ್ತಾದ್ರೆ ಮನುಷ್ಯ ಭಯಂಕರ ಅವಂತರಗಳನ್ನು ಮಾಡ್ತಾನೆ. ತಂದೆ ತಾಯಿ ದೇವರು ಅಂತ ಅನ್ಕೊಂಡು, ಯಾರೋ ಒಬ್ಬರು ನಿನ್ನೆ ವಿಡಿಯೋ ಹಾಕಿದ್ರು, ತಂದೆ ತಾಯಿ ದೇವರು ಅಂತ ಅನ್ಕೊಂಡು ನಿಮ್ಗೆ ಗೊತ್ತಾಗುತ್ತೆ. ತಂದೆ ತಾಯಿ ದೇವರಾದವರು ತೊಟ್ಟಿಗೆ ಬಿಸಾಡಿದಂತ ಅನೇಕ ಮಕ್ಕಳು ಸತ್ತೋಗಿದ್ದಾರೆ. ಅದನ್ನ ಪಾಲನ ಪೋಷಣೆ ಯಾರು ಮಾಡ್ತಾ ಇದ್ದಾರೆ? ಸತ್ತೋದಂತವನ್ನ ಕರ್ತನ ಮಾಡ್ತಾ ಇದ್ದಾರೆ. ಹಲ್ಲೆಲೂಯಾ. ಇದನ್ನ ಉಂಟು ಮಾಡಿದ ದೇವರು ಮಾಡ್ತಾ ಇದ್ದಾರೆ. ತಂದೆ ತಾಯಿ ದೇವರಾಗಿದ್ರೆ ಅವ್ರಿಗೂ ಕೂಡ ಅಂತಃಕರಣ ಇರೋದು, ಕರುಣೆ ಇರೋದು. ನಮ್ಮನ್ನ ತಾಯಿ ಗರ್ಭದಲ್ಲಿ ರೂಪಿಸಲ್ಬಿಟ್ಟಾಗ ಆ ಚಿಕ್ಕದಾಗಿ ಆ ಸ್ಪೈನ್ ಫಾರ್ಮ್ ಆಗುತ್ತಲ್ಲ, ಫಸ್ಟ್ ಆ ಮೆದುಳು ಫಾರ್ಮ್ ಆಗುತ್ತಲ್ಲ, ಅವಾಗ ಯಾವ ಜಾತಿ ಇರೋದಿಲ್ಲ, ಯಾವ ಜಾತಿ ಸರ್ಟಿಫಿಕೇಟ್ ಇರೋದಿಲ್ಲ. ನಾವು ಮೊದಲು ವಿಶ್ವಾಸಿಗಳಾಗಿ ನೋಡಿ, ಲೋಕದವ್ರಿಗೆ ಇದನ್ನ ಹೇಳಕ್ಕಾಗಲ್ಲ, ಅವ್ರು ಅದರಲ್ಲೇ ಜೀವಿಸ್ತಾರೆ, ಅದ್ರ ಒಳಗಡೆ ಇದ್ದಾರೆ. ನಮಗೆ ಹೇಳೋದಕ್ಕೆ ಸಾಧ್ಯ. ನಾವು ಅದನ್ನ ಬಿಟ್ಟು ಹೊರಗಡೆ ಬರುವುದಾದ್ರೆ ಕರ್ತನ ಬಾಗಿಲುಗಳನ್ನ ತೆರೆಯುವಾತನಾಗಿದೆ. ಹಲ್ಲೆಲೂಯಾ. ಅದು ಅಸಾಧಾರಣವಾಗಿದ್ರೆ ನೀವು ನೆನೆಸದ ರೀತಿಯಲ್ಲಿ ನೀವು ಚೇರ್ ಹಾಕೊಂಡು ಕುತ್ಕೋಬೇಕಷ್ಟೇ. ಕರ್ತನ ಹೇಳಿದ್ರೆ, ನೀವಂತೂ ಸುಮ್ಮನೆ ಇರ್ರಿ, ನಾನು ನಿಮಗೋಸ್ಕರ ಯುದ್ಧ ಮಾಡ್ತೇನೆ. ಹಲ್ಲೆಲೂಯಾ. ಅದನ್ನ ಮಾಡಿ ನೋಡ್ರಿ, ಕರ್ತನ ಬಾಗಿಲುಗಳನ್ನ ತೆರೆಯುತ್ತಾನೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮ. ಈ ನಂಬಿಕೆ ಯಾವ ನಂಬಿಕೆ ಗೊತ್ತಾ? ಎಸಿಕೇಲ 37ನೇ ವಚನವನ್ನು ನೋಡುವಾಗ ಅಲ್ಲಿ ಏನಾಗ್ತಿದೆ? ಪ್ರವಾದಿಗೆ ಕರ್ತನ ಏನನ್ನ ಹೇಳ್ತಾ ಇದ್ದಾನೆ? ಏನ್ ನೋಡ್ತಾ ಇದೆ ಎಸಿಕೇಲ್? ಒಣಗಿದೆ ಎಲೆಗಳು.
ಅದಕ್ಕೆ ಜೀವನ ಇಲ್ಲ. ಯಾವತ್ತೂ ಹೂಣಾಕಿರುವಂತ ಎಲುಬುಗಳು ಮಣ್ಣಲ್ಲಿ ಮುಚ್ಚಿ ಅದು ಏನಾಗಿದೆ, ಈಗ ಹೊರಗಡೆ ಬಂದಿದೆ, ಊತಾಕ್ಬಿಟ್ಟು ಹೊರಗಡೆ ಬಂದಿದೆ ಎಷ್ಟೋ ವರ್ಷಗಳಿಂದ. ಕರ್ತನೆ ಹೇಳ್ತಾ ಇದ್ದಾನೆ, ನನಗೆ ಅಪ್ಪಣೆ ಆದದ್ದು, ಅದಕ್ಕೆ ಏನ್ ಮಾಡ್ಬೇಕಂತೆ, ಇದು ಜೀವ ಬರಲಿ ಅನ್ನೋ ಅಂತ ಅನ್ಕೊಂಡು ಹೇಳ್ತಾ ಇದ್ದಾನೆ. 7ನೇ ವಚನದಲ್ಲಿ ನನಗೆ ಅಪ್ಪಣೆ ಆದಂತೆ ನಾನು ಆ ದೈವೋಕ್ತಿಯನ್ನೆತ್ತಿ ನುಡಿಯುತ್ತಿರಲು ಸದ್ದಾಯ್ತು. ಏನಾಗ್ತದೆ, ಜೀವ ಬರಲಿ ಅಂತ ಅನ್ಕೊಂಡೆ ಎಜ್ಕೇಲನೇ ಹೇಳಿದ ಕೂಡಲೇ ಏನಾಗ್ತಿದೆ, ನುಡಿಯುತ್ತಿರಲು ಅಲ್ಲಿ ಸದ್ದಾಗ್ತಿದೆ. ಯಾವ್ದ್ರ ಸದ್ದಾಗ್ತಿರೋದು, ಈಗೋ ಟಕ ಟಕ ಎನ್ನುತ್ತ ಎಲುಬು ಎಲುಬಿಗೆ ಜೋಡಣೆ ಆದವು. ಹಲ್ಲೆಲೂಯ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನಾನು ನೋಡಲಾಗಿ ಆಹಾ, ಅವುಗಳ ಮೇಲೆ ನರಗಳು ಹಬ್ಬಿಕೊಂಡವು, ಮಾಂಸವು ಹರಡಿಕೊಂಡಿತು, ಚರ್ಮವು ಮೇಲೋದಿಕೆಯಾಯಿತು, ಶ್ವಾಸ ಮಾತ್ರ ಇರಲಿಲ್ಲ. ಹಲ್ಲೆಲೂಯ. ಈಗೇನಾಯ್ತು, ಒಂದು ಮನುಷ್ಯನ ಫಾರ್ಮ್ಗೆ ಬಂತು, ಮೂಳೆಗಳಿಂದ. ಆಗ ಆತನು ನನಗೆ, ನರಪುತ್ರನೇ, ಇಷ್ಟು ಮಾಡಿದ್ರೆ ಸಾಕಾಗಲ್ಲ, ನೀನು ಶ್ವಾಸಕ್ಕೆ ನುಡಿ ನುಡಿ, ಶ್ವಾಸವೇ ಕರ್ತನಾದ ಯೆಹೋವನು ಇಂತೆನ್ನುತ್ತಾನೆ, ನೀನು ಚತುರ್ದಿಕ್ಕುಗಳಿಂದ ಬೀಸಿ ಹತ ಶರೀರಗಳು ಬದುಕುವಂತೆ ಅವುಗಳ ಮೇಲೆ ಸುಳಿ ಎಂಬುದಾಗಿ ಶ್ವಾಸಕ್ಕೆ ನುಡಿ ಎಂದು ಅಪ್ಪಣೆ ಕೊಡಲು ನಾನು ಅಪ್ಪಣೆಯಂತೆ ನುಡಿದನು. ಏನಾಯ್ತು, ಆವಾಗ ಆ ಒಂದು ಮೂಳೆಗಳು ಯಾವ ರೀತಿ ನಿಂತವಂತೆ, ಸೈನ್ಯವಾಗಿ ನಿಂತವೆಂದು ನಾವು ನೋಡ್ತೇವೆ. ಹಲ್ಲೆಲೂಯ. ಯಾವುದೋ ಐಸಿಯುವಿಂದ ಹೊರಗಡೆ ಬಂದಂತ ಶರೀರವಾಗಿ ನಿಂತಿಲ್ಲ, ಅದು ಯಾವ ರೀತಿ ನಿಂತು, ಒಂದು ಸೈನ್ಯವಾಗಿ ದೇವರ ಬಲವನ್ನ ಹೊಂದಿದಂತ ಸೈನ್ಯವಾಗಿ ಎದ್ದು ನಿಂತಿದ್ದು. ಹಲ್ಲೆಲೂಯ. ಈ ಶ್ರೇಷ್ಠವಾದ ನಂಬಿಕೆ ಇದೆಯಲ್ಲ, ಓ ಮೂಳೆಗಳನ್ನ ಅಲಗಾಡಿಸುವಂತ ನಂಬಿಕೆ ಆಗಿದೆ, ಓ ಜೀವವನ್ನ ಕೊಡುವಂತ ನಂಬಿಕೆ ಆಗಿದೆ, ಸತ್ತಂತ ಜೀವದಲ್ಲಿ ಜೀವವನ್ನ ಕೊಡುವಂತ ನಂಬಿಕೆ ಇದಾಗಿದೆ. ಹಲ್ಲೆಲೂಯ. ಈ ಶ್ರೇಷ್ಠವಾದ ನಂಬಿಕೆ ನಿಮ್ಮಲ್ಲಿರುವುದಾದರೆ ಏನು ಬೇಕಾದ್ರೂ ಸಾಧ್ಯ. ಹಲ್ಲೆಲೂಯ. ಏನು ಬೇಕಾದ್ರೂ ಸಾಧ್ಯ. ಈ ನಂಬಿಕೆಯನ್ನು ಹೊಂದಿದಂದ್ರೆ ನಾವು ಸುಮ್ಮನೆ ಕೂರಬಾರ್ದು. ಏನ್ ಮಾಡ್ಬೇಕಂತೆ, ಮಾತನಾಡಬೇಕು. ಹಲ್ಲೆಲೂಯ. ನೀವು ಸತ್ತಂತ ವಿಚಾರಗಳಿಗೆ ಹೇಳ್ರಿ, ಯೇಸುವಿನ ನಾಮದಲ್ಲಿ ಜೀವಕ್ಕೆ ಬಾ. ಹಲ್ಲೆಲೂಯ. ಓ ಸತ್ತಂತ ಮದುವೆ ರಿಲೇಶನ್ಶಿಪ್ಗಳು ಜೀವಕ್ಕೆ ಬರಲಿ ಯೇಸುವಿನ ನಾಮದಲ್ಲಿ. ಸತ್ತಂತ ಕಾರ್ಯಗಳು ಜೀವಕ್ಕೆ ಬರಲಿ ಯೇಸುವಿನ ನಾಮದಲ್ಲಿ. ಓ ಸತ್ತಂತ ನಮ್ಮ ಜೀವನದಲ್ಲಿ ಸಮೃದ್ಧಿ ಆಶೀರ್ವಾದ ಜೀವಕ್ಕೆ ಬರಲಿ ಯೇಸುವಿನ ನಾಮದಲ್ಲಿ. ಓ ಸತ್ತಂತ ನನ್ನ ಓ ಯಾವುದೇ ಅಂಗಾಂಗಗಳು ಯೇಸುವಿನ ನಾಮದಲ್ಲಿ ಜೀವಕ್ಕೆ ಬರಲಿ. ಈ ನಂಬಿಕೆ ನಮ್ಮಲ್ಲಿದ್ರೆ ಬೇರೆ, ಇದು ಯಾರಲ್ಲಿದ್ದ ನಂಬಿಕೆ ಗೊತ್ತಾ, ಯೇಸುವಿನಲ್ಲಿದ್ದಂತ ನಂಬಿಕೆ. ಹಲ್ಲೆಲೂಯ. ಈ ನಂಬಿಕೆನೇ ಯೇಸುವಿನಲ್ಲಿದ್ದಂತ ಪರಿಪೂರ್ಣವಾದ ನಂಬಿಕೆ. ಈ ಪರಿಪೂರ್ಣವಾದ ನಂಬಿಕೆ ಇಟ್ಕೊಂಡೆ ಆತನು ದೇವರಿಗೆ ಸ್ತೋತ್ರ ಮಾಡಿ ಆ ಸಮಾಧಿಯ ಮುಂದೆ ಬಂದು ಕಲ್ಲನ್ನ ಸರೀರಿ ಎಂದು ಹೇಳಿ, ಲಾಜರನೇ ಎದ್ದು ಬಾ ಎಂದು ಹೇಳುವಾಗ ಏನಾಯ್ತಂತೆ, ಮೂಳೆ ಹೇಳುತ್ತಿರಲು ಸದ್ದಾಯಿತು. ಈಗೋ ಟಕ ಟಕ ಎನ್ನುತ್ತಾ ಎಲುಬು ಎಲುಬಿಗೆ ಜೋಡಣೆ ಆದವು. ನಾನು ನೋಡಲಾಗಿ ಅವುಗಳ ಮೇಲೆ ನರಗಳು ಹಬ್ಬಿಕೊಂಡವು, ಮಾಂಸವು ಹರಡಿಕೊಂಡಿತು, ಚರ್ಮವು ಮೇಲೋದಿಕೆ ಆಯಿತು, ಶ್ವಾಸ ಮಾತ್ರ ಇರಲಿಲ್ಲ ಅದನ್ನು ಕೂಡ ಎಸಿಕೇಲ ಹೇಳ್ತಾರೆ. ಆದ್ರೆ ಕರ್ತನು ಲಾಜರನೇ ಎದ್ದು ಬಾ ಅಂತ ಹೇಳುವಾಗ ಶ್ವಾಸವು ಕೂಡ ಅದರ ಒಳಗಡೆ ಪ್ರವೇಶಿಸಿತು. ಅವನು ಎದ್ದು ಹೊರಗಡೆ ಬಂದನು. ಆ ನಂಬಿಕೆ ಯೇಸುವಿನ ನಂಬಿಕೆ, ನಮಗಿಂಬಾರುವೇನ ನಂಬಿಕೆ, ಪರಾಕ್ರಮಿಯಾದ ದೇವರ ನಂಬಿಕೆ, ಸರ್ವಶಕ್ತನಾದ ನಂಬಿಕೆ, ಸರ್ವವಲ್ಲವನಾದ ನಂಬಿಕೆ, ಭೂಮಿ ಆಕಾಶವನ್ನು ಉಂಟು ಮಾಡಿರುವಂತ ದೇವರ ನಂಬಿಕೆ. ಹಲ್ಲೆಲೂಯ. ಬೆಳಕು ಉಂಟಾಗಲಿ ಎಂದು ಹೇಳಿದ ಕೂಡಲೇ ಬೆಳಕು ಉಂಟಾಯ್ತು. ಹಲ್ಲೆಲೂಯ. ಅದೇ ರೀತಿಯಲ್ಲಿ ಸ್ವಸ್ಥತೆ ಉಂಟಾಗಲಿ ಎಂದು ಹೇಳುವಾಗ ಸ್ವಸ್ಥತೆಯನ್ನು ಉಂಟು ಮಾಡುವ ದೇವರು ಆಚನಾಗಿದ್ದಾರೆ. ಓ ಬಿಡುಗಡೆ ಉಂಟಾಗಲಿ ಎಂದು ಹೇಳುವಾಗ ಬಿಡುಗಡೆಯನ್ನು ಉಂಟು ಮಾಡುವ ದೇವರಾಗಿ ಆತನಾಗಿದ್ದಾನೆ. ಜೀವ ಬರಲಿ ಎಂದು ಹೇಳುವಾಗ ಜೀವವನ್ನ ಉಂಟು ಮಾಡುವ ದೇವರಾಗಿ. ನಿನ್ನ ಆರ್ಗನ್ಸ್ ಅಲ್ಲಿ ಯಾವುದು ಜೀವ ಕಳೆದುಕೊಂಡಿದೆಯೋ, ಡಾಕ್ಟರ್ ರಿಪೋರ್ಟ್ ಹೇಳ್ತಾ ಇದೆಯೋ ಜೀವ ಕಳೆದುಕೊಂಡಿದೆ, ಇನ್ನೇನು ಮಾಡಕ್ಕಾಗಲ್ಲ ಅಂತ ಹೇಳ್ತಿದೆಯೋ, ಯೇಸುವಿನ ನಾಮದಲ್ಲಿ ನೀನು ಪ್ರಾರ್ಥನೆ ಮಾಡೋದಕ್ಕೆ ಪ್ರಾರಂಭಿಸು. ನಿನ್ನ ಅಂಗಾಂಗಗಳ ಮೇಲೆ ಜೀವ ಬರಲಿ, ಜೀವ ಬರಲಿ, ಜೀವ ಬರಲಿ, ಜೀವ ಬರಲಿ, ಜೀವ ಬರಲಿ, ಜೀವ ಬರಲಿ. ಅದ್ಭುತ ಆಗದೆ ಇದ್ರೆ ನನ್ನನ್ನು ಬಂದು ಕೇಳಿ. ಅದ್ಭುತ ಆಗದೆ ಇದ್ರೆ ನನ್ನ ಬಂದು ಕೇಳಿ. ಚಾಲೆಂಜ್ ಮಾಡ್ತಾ ಇದ್ದೀನಿ ನಾನು, ಓಪನ್ ಚಾಲೆಂಜ್.
ಈ ರೀತಿಯಲ್ಲಿ ನೀವು ನಂಬಿಕೆ ಉಳ್ಳವರಾಗಿ ನೀವು ಪ್ರಾರ್ಥನೆ ಮಾಡಿದಾಗ ತಕ್ಕ ಸಮಯದ ಅದ್ಭುತ ಆಗದೆ ಇದ್ರೆ ನನ್ನ ಬಳಿ ಕೇಳಿ. ಓಪನ್ ಚಾಲೆಂಜ್ 100% ಗ್ಯಾರಂಟಿ ಕೊಡ್ತೀನಿ ನಾನು. ಕರ್ತನು ಮಾಡುತ್ತಾನೆ. ನಾನು ಪ್ರಾರ್ಥನೆ, ನಾನು ಆರಾಧನೆ ಮಾಡುವಂತಹ ದೇವರು, ನಾನು ಪ್ರಾರ್ಥನೆ ಮಾಡುವಂತಹ ದೇವರು, ನಾನು ಆತನ ಬಾಯಲ್ಲಿ ಬಂದಿರುವಂತಹ ವಾಕ್ಯಗಳನ್ನು ಓದುವಂತಹ ದೇವರು. ಓ, ಆತನು ಸತ್ತಂತಹ ದೇವರಲ್ಲ, ಆತನು ಜೀವ ಉಳ್ಳ ದೇವರು, ಪ್ರೀತಿ ಉಳ್ಳ ದೇವರು, ಆತನ ಬಿಡುಗಡೆ ಕೊಡುವ ದೇವರು. ಓ, ಸತ್ತು ಹೋದಂತ ಮೂಳೆಗಳಿಗೆ ಜೀವವನ್ನ ಕೊಡುವ ದೇವರು. ಜೀವವನ್ನು ಕೊಟ್ಟ ಮೇಲೆ ಐಸಿಯುವಿಂದ ಹೊರಗಡೆ ಬಂದಂತ ಪೇಷಂಟ್ ತರ ಇರಲ್ಲ, ಸೈನ್ಯವಾಗಿ ನಿಲ್ಲಿಸುವ ದೇವರು, ಸೈನ್ಯವಾಗಿ ನಿಲ್ಲಿಸುವ ದೇವರು. ಇದಕ್ಕೆ ಪ್ರೇರ ಒಂದು ತಾಕತ್ತು ಅಂತ ಹೇಳ್ತಾರಲ್ಲ, ಧೈರ್ಯ ಅಂದಿದೆಲ್ಲ ಇದು ಬೇಕು. ಅಷ್ಟೊಂದು ಜನ್ಮ ಮುಂದೆ ಇಸ್ರೇಲ್ ಮಧ್ಯದಲ್ಲಿ ಪ್ರೇರೆ, ಆ ಸಮಾಧಿ ಮುಂದೆ ನಾನು ಲಾಜರ್ನ ಬದುಕ್ತೀನಿ ಅನ್ನೋ ಅನೌನ್ಸ್ಮೆಂಟ್ ಯಾವುದು ನಡೆದಿಲ್ಲ. ಕರ್ತನ ಲಾಜರ್ನೇ ಎದ್ದು ಬಾ ಅಂತ ಅನ್ಕೊಂಡು ಹೇಳಿದಾಗ ಅವ್ರ ಮನೆಯವರೇ, ನಂಬಿಕೆಯಲ್ಲಿ ಇದ್ದವ್ರು ಅಲ್ಗೊಡೋದ್ರೆ ಶಿಷ್ಯರ ಶಾಕ್ ಆಗ್ಬಿಟ್ಟು ಹೇಗೆ ಸಾಧ್ಯ ಇದು ಅಂತ ನೋಡ್ರಿ. ಕರ್ತನ ನಮ್ಮಲ್ಲಿ ಒಳಗಡೆ ಏನ್ ಶಕ್ತಿ ಇಟ್ಟಿದ್ದಾರೆ ಅಂತಂದ್ರೆ, ಎಲಿಷನ್ ಸತ್ತು ಹೋದ ಮೂಳೆಗಳನ್ನ ಹಾಕಿದ್ರು. ಅದ್ರಲ್ಲಿ ಯಾರೋ ಒಬ್ಬ ಯವನಸ್ಥ ಹೋಗಿ ಅದ್ರ ಮೇಲೆ ಬಿದ್ದಿದ್ದಾನೆ. ಯವನಸ್ಥ ಯಾರು? ಅವನು ಸತ್ತೋಗಿದ್ದ, ಅವನು ಚಟ್ಟದಲ್ಲಿ ಮಲಗಿದ್ದಂತ ಯವನಸ್ಥ ಆ ಹೆಣನ ಹೋಗಿ ಅದ್ರ ಮೇಲೆ ಹಾಕಿದ್ದಾರೆ ಅಷ್ಟೇ. ಹಾಕಿದ ಟಚ್ ಆಗಿದೆ ಅಷ್ಟೇ. ಹಾಲೆಲೂಯಾ. ಜೀವದಿಂದ ಎದ್ದಿದ್ದರಿಂದ ಹಾಲೆಲೂಯಾ. ಇವತ್ತಿನ ದಿವಸ ಪ್ರೇರೆ ಕರ್ತನ ಟಚ್ ಆದ ಕೂಡಲೇ ಎದ್ದು ನಿಲ್ಲುವಂತ ನಂಬಿಕೆ ನಿಮ್ಮಲ್ಲಿರುವುದಾದರೆ ಕರ್ತನು ನಿಮ್ಮ ಜೀವನದಲ್ಲಿ ಸತ್ತಂತ ವಿಚಾರಗಳನ್ನ ಮತ್ತೆ ಜೀವಕ್ಕೆ ತಾಳಲು ಶಕ್ತನಾಗಿದ್ದಾನೆ. ಹಾಲೆಲೂಯಾ. ಈ ಸಮಯದಲ್ಲಿ ಪ್ರೊಕ್ಲೇಮ್ ಮಾಡೋಣ ಪ್ರೇರೆ, ಘೋಷಿಸೋಣ. ನಿಮ್ಮ ಸತ್ತಂತ ವಿಚಾರ ಫೈಲ್ಗಳನ್ನ ತೆರೆಯಿರಿ, ಫೈಲ್ಗಳನ್ನ ಓಪನ್ ಮಾಡಿ. ಓ, ಅದರ ಮೇಲೆ ಜೀವವನ್ನು ನುಡಿಯಿರಿ ನಂಬಿಕೆಯಿಂದ. ಓ, 100% ಚಾಲೆಂಜ್ ಮಾಡ್ತಾನೆ. ಹಾಲೆಲೂಯಾ. ಕರ್ತನು ಮಾಡುವಾತನಾಗಿದ್ದಾನೆ. ಈ ಒಂದು ಪ್ರಾರ್ಥನೆಯ ಮುಖಾಂತರವಾಗಿ, ಈ ಒಂದು ಸಂದೇಶದ ಮುಖಾಂತರವಾಗಿ, ದೇವರ ಮಾತಿನ ಮುಖಾಂತರವಾಗಿ ಕರ್ತನ ಅಸಾಧಾರಣ ಕಾರ್ಯವನ್ನು ಮಾಡಲಾಗಿದೆ. ಈ ಸಮಯದಲ್ಲಿ ಧೈರ್ಯವುಳ್ಳವರಾಗಿ ಈ ಸಮಯದಲ್ಲಿ ಘೋಷಿಸಿರಿ, 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 ಘೋಷಿಸಿರಿ. ಹಾಲೆಲೂಯಾ. ವಿವಾದವ ಶಂದರ ಉಡದರ ಅಚ್ಚನಾದನ ಸೇಕೆರೆರೆವೋ ಶಂದುರಿಯ ಉರಿದರ ಅಚ್ಚನಾದನ ಶಂದುರಿಯಾದರ ದುರಿದರ. ಓ ಕರ್ತನೇ, ಅದ್ಭುತಗಳನ್ನು ಮಾಡುವ ದೇವರೇ, ಈ ಸಮಯದಲ್ಲಿ ಕರ್ತನ ಸರಿಯಾಗಿ ನಾವೆಲ್ಲರೂ ಎದ್ದು ನಿಲ್ಲೋಣ. ಹಾಲೆಲೂಯಾ. ಎದ್ದು ನಿಲ್ಲೋಣ, ಎದ್ದು ನಿಲ್ಲೋಣ, ಎದ್ದು ನಿಲ್ಲೋಣ. ಜೀಸಸ್, we praise you, we praise you, we praise you, Jesus. Worship you, Lord. Worship you, worship you, worship you. ನಂಬಿಕೆಯಿಂದ ಘೋಷಿಸೋಣ, ಘೋಷಿಸೋಣ, ಘೋಷಿಸೋಣ. ಹೋರಾಡೋಣ, ಅಚ್ಚರಾಗಣ, ಶಬ್ದರಾಗಣ, ಹಿರಿಯರಾಗಣ, ಗಟ್ಟಿಯಾಗಿ, ಗಟ್ಟಿಯಾಗಿ, ಗಟ್ಟಿಯಾಗಿ ಕರ್ತನ ಸನ್ನಿಧಾನ. ಹಾಲೆಲೂಯಾ, ಹಾಲೆಲೂಯಾ. ಓ ಶಿಷ್ಯರೇ, ನಿನ್ನ ಶಕ್ತಿ ನಿನ್ನ ಮಕ್ಕಳ ಮೇಲೆ ಪ್ರವೇಶಿಸಿ, ಒಬ್ಬೊಬ್ಬರ ಮೇಲೆ ಪ್ರವೇಶಿಸಿ, ಒಬ್ಬೊಬ್ಬರ ಮೇಲೆ ಪ್ರವೇಶಿಸಿ. ಅಂದರೆ ಸತ್ತಂತ ಮೂಳೆಗಳು, ಸತ್ತಂತ ಆರ್ಗನ್ಸ್ಗಳು, ಸತ್ತಂತ ಜೀವಿತಗಳು, ಸತ್ತಂತ ಆಲೋಚನೆಗಳು, ಸತ್ತಂತ ಆಶೀರ್ವಾದಗಳು ಎಲ್ಲವೂ ಜೀವಕ್ಕೆ ಬರಲಿ, ಜೀವಕ್ಕೆ ಬರಲಿ, ಜೀವಕ್ಕೆ ಬರಲಿ. ಓ ದೇವರ ಶಕ್ತಿ ಪ್ರವೇಶಿಸಲಿ, ದೇವರ ಶಕ್ತಿ. ಓ ಶಕ್ತಿ ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ. ಓ the power of Almighty God, 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 the power of Almighty God. ಜೀವ ಕೊಟ್ಟಿದ್ದಕ್ಕಾಗಿ ನಿನಗೆ ಸ್ತೋತ್ರ, ಜೀವ ಕೊಟ್ಟಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಅಂದ್ರೆ ಜೀವವನ್ನ ಕಣ್ಣಲ್ಲಿ ನೋಡ್ತಾ ಇಲ್ಲ, ಆದ್ರೆ ಜೀವ ಬಂದಿದೆ, ಜೀವ ಬಂದಿದೆ, ಜೀವ ಬಂದಿದೆ, ಜೀವ ಬಂದಿದೆ. ನೆಕ್ಸ್ಟ್ ರಿಪೋರ್ಟ್ ಅಲ್ಲಿ ದೇರ್ ವಿಲ್ ಬಿ ಅ ಮಿರಾಕಲ್. ಮುಂದಿನ ರಿಪೋರ್ಟ್ ಅಲ್ಲಿ
ಜೀವಿತದಲ್ಲಿ ಒಂದು ಮಿರಾಕಲ್ ಕಾದಿದೆ ಪ್ರಿಯರೇ. ಹಲ್ಲೆಲೂಯಾ. ಆ ನಂಬಿಕೆ, ಆ ಒಂದು ರಿಪೋರ್ಟ್ ತೆಗೆದುಕೊಳ್ಳಲಿಕ್ಕೆ ಹೋಗುವಂತ ಸಂದರ್ಭದಲ್ಲಿ ಆ ಒಂದು ನಂಬಿಕೆ ನಿಮ್ಮಲ್ಲಿ ಇದೆಯಾ? ಹಲ್ಲೆಲೂಯಾ. ಜೀವ ಬಂದಿದೆ ಎನ್ನುವಂತ ನಂಬಿಕೆಯಿಂದ ಹೋಗಲು ಸಾಧ್ಯವೇ? ಸಾಧ್ಯವೇ ನಿಮಗೆ? ಹಲ್ಲೆಲೂಯಾ. ಪರಿಶುದ್ಧನೇ ಆ ದೇವರ ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ. ಈ ಸಮಯದಲ್ಲಿ ಕರ್ತನೇ, ನಿನ್ನ ಸನ್ನಿಧಿಯಲ್ಲಿ ಕರ್ತನೇ, ರಾಜ ನಿನ್ನ ಮಕ್ಕಳನ್ನು ನಿನ್ನ ಕರಗಳಿಗೆ ಒಪ್ಪಿಸ್ತಾ ಇದ್ದೇನೆ ಕರ್ತನೇ. ಈ ಶ್ರೇಷ್ಠವಾದ ನಂಬಿಕೆ ನಿನ್ನನ್ನ ಆಶ್ಚರ್ಯಗೊಳಿಸುವಂತ, ನಿನ್ನನ್ನ ನಿಲ್ಲಿಸುವಂತ ಕರ್ತನೇ, ನಿನ್ನನ್ನ ಸ್ವಾಮಿ ಕರ್ತನೇ ತಿಳಿಯದ ರೀತಿಯಲ್ಲಿ ಶಕ್ತಿ ಪ್ರಸರಿಸುವಂತೆ ಮಾಡುವಂತ ಕರ್ತನೇ, ನಿನ್ನ ಮುಂದೆ ತಗ್ಗಿಸಿಕೊಂಡು ನಾವು ಬರುವಾಗ ಅದನ್ನ ನೋಡಿ ಅದ್ಭುತವನ್ನ ಜೀವವನ್ನ ಕೊಡುವಂತ ಕರ್ತನೇ, ಮೂಳೆಗಳು ನಡುಗುವಂತ, ಮೂಳೆಗಳಿಗೆ ಜೀವ ಬರುವಂತ, ನರಗಳಿಗೆ ಜೀವ ಬರುವಂತ, ಮಾಂಸ ಖಂಡಗಳಿಗೆ ಜೀವ ಬರುವಂತ, ಮೆದುಳುಗಳಿಗೆ, ಹೃದಯಗಳಿಗೆ ಜೀವ ಬರುವಂತ, ಕ್ಯಾನ್ಸರ್ ಗುಣ ಆಗುವಂತ, HIV ಗುಣ ಆಗುವಂತ, ಕರ್ತನೇ ಮಾರಣಾಂತಿಕ ರೋಗಗಳು ಗುಣ ಆಗುವಂತ ಆ ನಂಬಿಕೆ ನಮಗೆ ದಯಪಾಲಿಸು ಯೇಸುವೇ. ವಿರೋಧವಾಗಿ ನಮ್ಮ ನಂಬಿಕೆಯನ್ನು ಕುಗ್ಗಿಸುವಂತ ಎಲ್ಲ ಸೈತಾನ ಅಂಧಕಾರ ಶಕ್ತಿಗಳ ಬಲಗಳನ್ನ, ದುರಾತ್ಮನ ಕಾರ್ಯಗಳನ್ನ ನಜರೇತಿನ ಯೇಸುವಿನ ನಾಮದಲ್ಲಿ ಬಂಧಿಸಿ ದೊಡ್ಡ ಕಾರ್ಯಗಳನ್ನು ಮಾಡಿ ನಿಲ್ತಾನೆ. ಕರ್ತನಾದ ಯೇಸು ಸ್ವಾಮಿ ಸಲ ಪ್ರಾರ್ಥಿಸಲು ಕೊಡ್ತೇನೆ ಜೀವ ಬಿಡುತ್ತಾನೆ. ಆಮೆನ್.